ತುಮಕೂರು ಜಿಲ್ಲೆಯಲ್ಲಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಹಾಗೂ ವಿವಿಧ ಇಲಾಖೆಗಳ ಯೋಜನೆಯ ಫಲಾನುಭವಿಗಳಿಗೆ ಸವಲತ್ತು ವಿತರಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸೆಂಬರ್ 2ರಂದು ನಗರಕ್ಕೆ ಆಗಮಿಸಲಿದ್ದಾರೆ ಅಂತ ಕೊರಟಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ನಾರಾಯಣ್ ತಿಳಿಸಿದ್ದಾರೆ. ಪಟ್ಟಣದ ರಾಜೀವ್ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 2ರಂದು ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಬೃಹತ್ ಕಾರ್ಯಕ್ರಮ ನಡೆಯಲಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅನುದಾನದಲ್ಲಿ ಬಿಡುಗಡೆಯಾದ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ಮಾಡಲಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ. ಆ ಕೂಗಿಗೆ ಒಂದು ತೋರಿಸ್ಬೇಕು, ನಾವೇನ್ ಮಾಡ್ತಾ ಇದ್ದೇವೆ ತುಮಕೂರು ಜಿಲ್ಲೆಯಲ್ಲಿ ಅಥವಾ ಕರ್ನಾಟಕದಲ್ಲಿ ಏನ್ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೋಸ್ಕರ ಏನು ಸವಲತ್ತುಗಳು ಗೊತ್ತಾಗಲಿ. ಕೆಲವೊಂದು ಕಡೆ ಕಾಂಗ್ರೆಸ್ ನಿಷ್ಕ್ರಿಯವಾಗಿದೆ ಅಂತಕ್ಕಂಥದ್ದು ಸೂರ್ಯ ಮಾತಾಡ್ತಾ ಇರುವಂತದ್ದು ಇವರು ಜನತಾದಳ ಮತ್ತು ಬಿಜೆಪಿ ಸಂಘಟನೆ. ಅದಕ್ಕೋಸ್ಕರ ಇವರು ಸುಮಾರು 1,500 ಕೋಟಿ ಅಂದ್ರೆ 1,290 ಕೋಟಿ ಕಾಮಗಾರಿಗಳು ಎಲ್ಲ ಮೇಜರ್ ಕಾಮಗಾರಿ. ಉದಾಹರಣೆಗೆ ನಮ್ಮ ತಾಲೂಕಿನಲ್ಲಿ ಈಗಾಗಲೇ SITB ಸ್ಟಾರ್ಟ್ ಆಗಿದೆ, ಸುಮಾರು 20 ಕೋಟಿ, ಮತ್ತು ಇನ್ನೊಂದು ರೋಡ್ ಸ್ಟಾರ್ಟ್ ಆಗಿದೆ 5 ಕೋಟಿ. ಅದಲ್ಲದೆ ಈಗ ನಮ್ಮ ಶಾಸಕರು 25 ಕೋಟಿ ಕೆಲಸ ಕಾಮಗಾರಿ ತಂದಿದ್ದಾರೆ. ಈಗಾಗಲೇ ಸುಮಾರು ನಮ್ಮ ಅಧ್ಯಕ್ಷರ ಪಟ್ಟಿ ಇದೆ. ಈಗಾಗಲೇ ಕಾಮಗಾರಿಗಳು ಕೂಡ ಇದೇನೋ ಎಲ್ಲ ಸ್ಟಾರ್ಟ್ ಆಗ್ತವೆ ಮತ್ತು ಪೂಜೆ ಕೂಡ ನಮ್ಮ ಶಾಸಕರು ಮಾಡ್ತಾರೆ ಅಂತ ನಾವು ಭಾವನೆ. ಅದಕ್ಕೋಸ್ಕರ ಏನು ವಿರೋಧ ಪಕ್ಷರಿಗೆ ಕೆಲಸ ಏನ್ ನಡೀತಾ ಇದೆ ತುಮಕೂರು ಜಿಲ್ಲೆಯಲ್ಲಿ ಅಥವಾ ಸರ್ಕಾರ ಲೆವೆಲಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ಗೊತ್ತಾಗಿರ್ತಕ್ಕಂಥದ್ರೆ ಈ ಒಂದು ಕಾರ್ಯಕ್ರಮವನ್ನ ತುಮಕೂರಲ್ಲಿ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ ನಮ್ಮ ಮಾನ್ಯ ಜಿಲ್ಲಾ ಮಂತ್ರಿಗಳು. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಆ ಡೈರೆಕ್ಷನ್ ಪ್ರಕಾರ ನಮ್ಮ ಜಿಲ್ಲಾ ಮಂತ್ರಿಗಳು ಪರಮೇಶ್ವರ್ ಮತ್ತು ರಾಜಣ್ಣ ನೇತೃತ್ವದಲ್ಲಿ ನಡೀತಾ ಇದೆ. ಆ ಕಾರ್ಯಕ್ರಮ ಉದ್ದೇಶ ಎಷ್ಟಿದೆ? ಸುಮಾರು 1,289 ಕೋಟಿ ಕಾಮಗಾರಿಗಳನ್ನ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ ಮತ್ತು 1000